ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಬೇಗ ಆಗಬೇಕು, ಜೊತೆಗೆ ತುಂಬ ಸುಲಭವಾಗಿಯೂ ಮಾಡ್ಕೊಳ್ಬೇಕು. ಆ ರೀತಿಯಾಗಿರುವಂತಹ ಒಂದು ಟೊಮೆಟೊ ಹಣ್ಣಿನ ಚಟ್ನಿನ ತೋರಿಸ್ತಾ ಇದ್ದೀನಿ. ಇದನ್ನು ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಅಷ್ಟೇ ಯಾಕೆ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದ್ರೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಸಾಂಬಾರು ಮಾಡೋದಕ್ಕೆ ಬೇಜಾರು ಅನಿಸಿದಾಗ ಈ ಚಟ್ನಿನ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು 15 ದಿನಗಳವರೆಗೆ ನೀವು ಬಳಸ್ಕೊಳ್ಬೋದು. ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಹೊರಗಡೆನೂ ಸಹ ಒಂದು ವಾರ ಇಟ್ಕೊಂಡು ತಿನ್ಬೋದು. ರುಚಿನೂ ಸಹ ಅಷ್ಟೇ ರುಚಿಯಾಗಿರುತ್ತೆ, ಮಾಡೋದಕ್ಕೂ ಅಷ್ಟೇ ಸಿಂಪಲ್ ಆಗಿರುತ್ತೆ. ಬನ್ನಿ ಈ ಟೊಮೊಟೊ ಹಣ್ಣಿನ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಒಂದು 10 ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕುದಿಸ್ಬೇಕಾಗಿಲ್ಲ, ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗಿಲ್ಲ, ಹಸಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 7 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಆಗಿರೋದ್ರಿಂದ ಒಂದು 7 ತೊಗೊಂಡಿದ್ದೀನಿ. ನೀವು ಖಾರ ಇರೋ ಮೆಣಸಿನ್ಕಾಯಿ ಆದರೆ ಒಂದು 5 ತೊಗೊಂಡ್ರೆ ಸಾಕಾಗುತ್ತೆ. ಇಷ್ಟ ಇಲ್ಲ ಅನ್ನೋರು ಖಾರದ ಪುಡಿನೂ ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿನ ಕಟ್ ಮಾಡಿ ನೀರು ಹಾಕದಲ್ಲೇ ಈ ಥರ ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ನಾನು ಸ್ವಲ್ಪನೂ ನೀರು ಸೇರಿಸಿಲ್ಲ, ಹಾಗೆ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕಿದ್ರೆ ನಾವು ಕುದಿಸ್ಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಹಾಗೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಸಾಸಿವೆ ಹಾಕ್ಕೊಳ್ಬೇಕಾಗತ್ತೆ. 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ರುಬ್ಬಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೂ ಅಷ್ಟೇ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ನೀವು ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ, ಆವಾಗ ಮಾತ್ರ ಚಟ್ನಿ ಚೆನ್ನಾಗಾಗತ್ತೆ. 2 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೆಳ್ಳುಳ್ಳಿ ತಿನ್ನೋರು ಇನ್ನೊಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಮ್ಮನೇಲಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಬಳಸ್ತೀವಿ, ಹಾಗಾಗಿ 1 ಗೆಡ್ಡೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಒಗ್ಗರಣೆ ಎಲ್ಲ ಆಗಿದೆ. ರುಬ್ಬಿರೋಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನೀವು ರುಬ್ಬಬೇಕಾದ್ರೆ ಮರೆತುಬಿಟ್ಟು ಕೂಡ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. 1-2 ಸ್ಪೂನು ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಗಟ್ಟಿಯಾಗಿ ರುಬ್ಕೊಂಡ್ರೆ ನಿಮಗೆ ಚಟ್ನಿ ಕುದಿಸ್ಬೇಕಾದ್ರೆ ಬೇಗ ಆಗುತ್ತೆ. ಇಲ್ಲಾಂದರೆ ಟೊಮೆಟೊ ಹಣ್ಣಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀವು ಕುದಿಸೋಕ್ಕೆ ಜಾಸ್ತಿ ಸಮಯ ತೊಗೊಳುತ್ತೆ. ಈಗ ರುಬ್ಬಿರೋಂತಹ ಟೊಮೆಟೊ ಹಣ್ಣನ್ನು ಪೂರ್ತಿಯಾಗಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಒಗ್ಗರಣೆಯಲ್ಲಿ ಟೊಮೆಟೊ ರುಬ್ಬಿದ್ದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಯಾವ ಪದಾರ್ಥನೂ ಹಾಕಬೇಕಾಗಿಲ್ಲ. ಸ್ವಲ್ಪ ಸಿಹಿ ತಿನ್ನೋಕ್ಕೆ ಇಷ್ಟ ಇರೋರು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಟೊಮೆಟೊ ಹಣ್ಣಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ನಾನು ಬೆಲ್ಲ ಏನೂ ಸೇರಿಸ್ತಾ ಇಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು 5 ನಿಮಿಷ ಕುದಿಸಿಟ್ಕೊಂಡ್ರೆ ಸಾಕು. ಒಂದು ವಾರಕ್ಕಿಂತ ಜಾಸ್ತಿ ಇಟ್ಕೊಳ್ಳೋರು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ತಕ್ಷಣ ಬಳಸೋರು ಸಾಂಬಾರು ಕುದಿಸ್ತಿರಲ್ವ, ಪಲ್ಯ ಸಾಂಬಾರು ಕುದಿಸ್ತಿರಲ್ವ, ಆ ರೀತಿ 1 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೀವೇನಾದರೂ ಒಂದು ಸಲ ಒಂದು 10 ಟೊಮೊಟೊ ತೊಗೊಂಡು ಈ ಚಟ್ನಿನ ಮಾಡಿಟ್ಕೊಂಡ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ಅರ್ಜೆಂಟಿಗೆ ಇಡ್ಲಿ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಬಿಸಿ ಅನ್ನದ ಜೊತೆ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮಿಸ್ಸಾಗಿ ಒಂದೊಂದು ದಿನ ಸಾಂಬಾರು ಮಾಡೋದಕ್ಕೆ ಆಗಲ್ವಲ್ಲ, ಅಂಥ ಟೈಮಲ್ಲಿ ಈ ಚಟ್ನಿನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಬೇಗ ಅನ್ನ ಮಾಡಿಕೊಂಡು ಕಲಿಸ್ಕೊಂಡು ತಿನ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಬೇಗ ಆಗೋಂತಹ ಟೊಮೆಟೊ ಹಣ್ಣಿನ ಚಟ್ನಿನ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು, ಜೊತೆಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ನೀವು ಒಂದು ಲೈಕ್, ಒಂದು ಕಮೆಂಟಿಂದ ನನ್ನ ಚಾನಲು ಗ್ರೋ ಆಗೋಕ್ಕೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ. ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಪೇಜನ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.